ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ಕ್ಲಾಸ್ ಯಾವ್ದಪ್ಪ ಅಂದ್ರೆ ಚರ್ಮ. ಜೀವಶಾಸ್ತ್ರದ ಒಂದು ವಿಭಾಗದಲ್ಲಿ ಚರ್ಮ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಯಾಕಂದ್ರೆ ಜೀವಶಾಸ್ತ್ರದಲ್ಲಿ ಅತಿ ಹೆಚ್ಚು ಕ್ವಶನ್ಗಳು ರೇಸ್ ಆಗುತ್ತವೆ. ಜೀವಶಾಸ್ತ್ರ, ಈ ಜೀವಶಾಸ್ತ್ರವನ್ನು ನಾವು ಏನೆಂದು ಕರೀತೇವೆ ಅಂದ್ರೆ ಬಯಾಲಜಿ ಎಂದು ಕರೀತೇವೆ. ಬಯಾಲಜಿ ಬಯಾಲಜಿ ಎಂದು ಕರೀತೇವೆ ವಿದ್ಯಾರ್ಥಿಗಳೇ. ಚರ್ಮದ ಬಗ್ಗೆ ಹಿಂದೆ ನಡೆದ ಕ್ವಶನ್ ಪೇಪರ್ ಅಲ್ಲಿ ಹಲವಾರು ಕ್ವಶನ್ಗಳು ಬಂದಿವೆ. ಪಿ ಸಿ ಇಂದ ಡಿ ಸಿ ವರೆಗೂ ಕೂಡ ಕ್ವಶನ್ ಆಗಿವೆ ವಿದ್ಯಾರ್ಥಿಗಳು. ಪೊಲೀಸ್ ಕಾನ್ಸ್ಟೇಬಲ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ವರೆಗೂ ಕೂಡ ಕ್ವಶನ್ ಆಗಿವೆ. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಚರ್ಮವನ್ನು ಸ್ಕಿನ್ ಎಂದು ಕರೆಯುತ್ತೇವೆ. ಅದೇ ರೀತಿ ಈ ಚರ್ಮದ ಬಗ್ಗೆ ಹಿಂದೆ ನಡೆದ ಕ್ವಶನ್ ಪೇಪರ್ ಅಲ್ಲಿ ತೆಗೆದುಕೊಂಡು ಮತ್ತೆ ಹಲವಾರು ಬುಕ್ ಪ್ರಿಫರ್ ಮಾಡಿ ಕ್ಲಾಸ್ ಮಾಡಕತ್ತೀನಿ ವಿದ್ಯಾರ್ಥಿಗಳು. ದಯವಿಟ್ಟು ಚೆನ್ನಾಗಿ ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಅದೇ ರೀತಿ ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವ್ದಪ್ಪ ಅಂದ್ರೆ ಚರ್ಮ. ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವ್ದಪ್ಪ ಅಂದ್ರೆ ಚರ್ಮ. ಇದು ಸಾಕಷ್ಟು ಎಕ್ಸಾಮ್ ಅಲ್ಲಿ, ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ ವಿದ್ಯಾರ್ಥಿಗಳೇ. ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವ್ದಪ್ಪ ಅಂದ್ರೆ ಚರ್ಮ. ಅದೇ ರೀತಿ ಮಾನವನ ದೇಹದ ಅತಿ ದೊಡ್ಡ ಮೂಳೆ ಯಾವ್ದಪ್ಪ ಅಂದ್ರೆ ಫೀಮರ್. ದೊಡ್ಡ ಮೂಳೆ ಅಂದ್ರೆ ಫೀಮರ್. ದೊಡ್ಡ ಮೂಳೆ ಯಾವ್ದಪ್ಪ ಅಂದ್ರೆ ಫೀಮರ್ ವಿದ್ಯಾರ್ಥಿಗಳೇ. ಫೀಮರ್ ದೊಡ್ಡ ಮೂಳೆ ಯಾವ್ದಪ್ಪ ಅಂದ್ರೆ ಫೀಮರ್. ಅದೇ ರೀತಿ ದೊಡ್ಡ ಅಂಗ ಯಾವ್ದಪ್ಪ ಅಂದ್ರೆ ಚರ್ಮ. ಅದೇ ರೀತಿ ಅತಿ ಚಿಕ್ಕ ಮೂಳೆ ಯಾವ್ದಪ್ಪ ಅಂದ್ರೆ ಸ್ಟೆಪಿಸ್. ಅತಿ ಚಿಕ್ಕ ಮೂಳೆ ಯಾವ್ದಪ್ಪ ಅಂದ್ರೆ ಸ್ಟೆಪಿಸ್ ವಿದ್ಯಾರ್ಥಿಗಳೇ. ಅತಿ ಚಿಕ್ಕ ಮೂಳೆ ಯಾವ್ದಪ್ಪ ಅಂದ್ರೆ ಸ್ಟೆಪಿಸ್. ಇದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಕಿವಿಯಲ್ಲಿ ಕಂಡು ಬರ್ತದೆ. ಕಿವಿಯ ಯಾವ ಭಾಗದಲ್ಲಪ್ಪ ಅಂದ್ರೆ ಕಿವಿಯ ಮಧ್ಯ ಭಾಗದಲ್ಲಿ ಕಂಡು ಬರುತ್ತದೆ. ಕಿವಿಯ ಮಧ್ಯ ಭಾಗದಲ್ಲಿ ಕಂಡು ಬರುತ್ತದೆ ಸ್ಟೆಪಿಸ್ ಎಂಬ ಮೂಳೆ. ಅದೇ ರೀತಿ ಅತಿ ದೊಡ್ಡ ಮೂಳೆ ಯಾವ್ದಪ್ಪ ಅಂದ್ರೆ ಫೀಮರ್. ಈ ಫೀಮರ್ ಎಂಬ ಮೂಳೆ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ತೊಡೆಯ ಭಾಗದಲ್ಲಿ ಕಂಡು ಬರ್ತದೆ. ತೊಡೆಯ ಭಾಗದಲ್ಲಿ. ಈ ತೊಡೆಯನ್ನು ಇಂಗ್ಲಿಷ್ ಅಲ್ಲಿ ಏನೆಂದು ಕರೀತೇವೆ ಅಂದ್ರೆ ತೈ. THIGH ತೈ. ಇಂಗ್ಲಿಷ್ ಅಲ್ಲಿ ಕೂಡ ಗೊತ್ತಿರಬೇಕು ವಿದ್ಯಾರ್ಥಿಗಳು. ನಮ್ಮ ತೊಡೆಯನ್ನು ಇಂಗ್ಲಿಷ್ ಅಲ್ಲಿ ತೈ ಎಂದು ಕರೆಯುತ್ತೇವೆ. ಅದೇ ರೀತಿ ಈ ಒಂದು ತೊಡೆಯ ಭಾಗದಲ್ಲಿ ಫೀಮರ್ ಎಂಬ ಮೂಳೆ ಕಂಡು ಬರ್ತದೆ. ಅತಿ ದೊಡ್ಡ ಮೂಳೆ ಯಾವ್ದಪ್ಪ ಅಂದ್ರೆ ಫೀಮರ್ ವಿದ್ಯಾರ್ಥಿಗಳೇ. ಅದೇ ರೀತಿ ಅತಿ ಚಿಕ್ಕ ಮೂಳೆ ಯಾವ್ದಪ್ಪ ಅಂದ್ರೆ ಸ್ಟೆಪಿಸ್. ಅದೇ ರೀತಿ ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವ್ದಪ್ಪ ಅಂದ್ರೆ ಚರ್ಮ, ಸ್ಕಿನ್ ಎಂದು ಕರೀತೇವೆ. ಅದೇ ರೀತಿ ಚರ್ಮದ ಬಣ್ಣಕ್ಕೆ ಕಾರಣವಾದ ವಸ್ತು ಯಾವ್ದಪ್ಪ ಅಂದ್ರೆ ಮೆಲಾನಿನ್. ಚರ್ಮದ ಬಣ್ಣಕ್ಕೆ ಕಾರಣವಾದ ವಸ್ತು ಯಾವ್ದಪ್ಪ ಅಂದ್ರೆ ಮೆಲಾನಿನ್. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ನಮ್ಮ ಒಂದು ದೇಹದ ಚರ್ಮಕ್ಕೆ ಕಾರಣವಾದ ಬಣ್ಣ ಯಾವ್ದಪ್ಪ ಅಂದ್ರೆ ಇದು ಮೆಲಾನಿನ್ ವಿದ್ಯಾರ್ಥಿಗಳೇ. ಅದೇ ರೀತಿ ಚರ್ಮದ ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ 1.6 ಚದರ ಸೆಂಟಿಮೀಟರ್ ಇಂದ 2.0 ಚದರ ಸೆಂಟಿಮೀಟರ್ ವರೆಗೆ ಮಾನವನ ಚರ್ಮದ ವಿಸ್ತೀರ್ಣ ವಿದ್ಯಾರ್ಥಿಗಳು. ಇದು UPSC ಕ್ವಶನ್ ವಿದ್ಯಾರ್ಥಿಗಳು. UPSC ಕ್ವಶನ್ ರೆಫರ್ ಮಾಡುತ್ತಿದ್ದಾಗ ಸಿಕ್ಕಿದ ಕ್ವಶನ್ ವಿದ್ಯಾರ್ಥಿಗಳು. ಮಾನವನ ಚರ್ಮದ ವಿಸ್ತೀರ್ಣ ಇದು ಎಲ್ಲಿ ಕೇಳಿದಾರಪ್ಪ ಅಂದ್ರೆ IAS IPS ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳು. ಮಾನವನ ಚರ್ಮದ ವಿಸ್ತೀರ್ಣ 1.6 ಚದರ ಸೆಂಟಿಮೀಟರ್ ಇಂದ 2.0 ಚದರ ಸೆಂಟಿಮೀಟರ್ ವರೆಗೆ ವಿಸ್ತೀರ್ಣವನ್ನು ಹೊಂದಿದೆ ವಿದ್ಯಾರ್ಥಿಗಳು. ಅದೇ ರೀತಿ ಚರ್ಮ ಒತ್ತಡ ಪ್ರಮಾಣ ಎಷ್ಟಿರುತ್ತದಪ್ಪ ಅಂದ್ರೆ ಎಷ್ಟು ಒತ್ತಡವರೆಗೆ ನಮ್ಮ ಚರ್ಮ ತಡೆದುಕೊಳ್ಳುತ್ತದಪ್ಪ ಅಂದ್ರೆ ನೋಡ್ರಿ 0.01 mm. ಚರ್ಮ ತಡೆದುಕೊಳ್ಳುವ ಒತ್ತಡ ಎಷ್ಟಪ್ಪ ಅಂದ್ರೆ 0.01 mm ವಿದ್ಯಾರ್ಥಿಗಳು. ಇದು KS ಅಲ್ಲಿ ಕ್ವಶನ್ ಆಗಿದೆ. KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. KS ಅಲ್ಲಿ ಚರ್ಮ ತಡೆದುಕೊಳ್ಳುವ ಒತ್ತಡ ಎಷ್ಟಪ್ಪ ಅಂದ್ರೆ 0.01 mm ವಿದ್ಯಾರ್ಥಿಗಳು. ಅದೇ ರೀತಿ ಚರ್ಮದಲ್ಲಿ ಸ್ವೇದ ಗ್ರಂಥಿಗಳ ಸಂಖ್ಯೆ ಕೇಳಿದ್ದಾರೆ. ಚರ್ಮದಲ್ಲಿ ಸ್ವೇದ ಗ್ರಂಥಿಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 2.5 ಮಿಲಿಯನ್. 2.5 ಮಿಲಿಯನ್ ವಿದ್ಯಾರ್ಥಿಗಳು. 2.5 ಮಿಲಿಯನ್. ಇದು ಎಲ್ಲಿ ಕೇಳಿದಾರಪ್ಪ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಅಲ್ಲಿ SSC ಸ್ಟಾಫ್ ಸೆಲೆಕ್ಷನ್ ಕಮಿಟಿಯಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಚರ್ಮದಲ್ಲಿ ಸ್ವೇದ ಗ್ರಂಥಿಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 2.5 ಮಿಲಿಯನ್. ಅದೇ ರೀತಿ ವಿದ್ಯಾರ್ಥಿಗಳೇ ನಮ್ಮ ಒಂದು ಚರ್ಮದ ಮೇಲೆ ಬೆವರಿನಲ್ಲಿರುವ ಒಂದು ಆಮ್ಲ ಯಾವ್ದಪ್ಪ ಅಂದ್ರೆ NaCl ವಿದ್ಯಾರ್ಥಿಗಳೇ. ಬೆವರಿನಲ್ಲಿರುವ ರಾಸಾಯನಿಕ ಯಾವ್ದಪ್ಪ ಅಂದ್ರೆ NaCl. ಇದು ಕೂಡ ಗೊತ್ತಿರಬೇಕು ವಿದ್ಯಾರ್ಥಿ. ಅದೇ ರೀತಿ ನಮ್ಮ ಒಂದು ಕಣ್ಣೀರಿನಲ್ಲಿರುವ ರಾಸಾಯನಿಕ ಕೂಡ NaCl ವಿದ್ಯಾರ್ಥಿಗಳ. ಕಣ್ಣೀರಿನಲ್ಲಿರುವ ರಾಸಾಯನಿಕ ಕೂಡ ಸೇಮ್ ವಿದ್ಯಾರ್ಥಿಗಳಿಗೆ. ಕಣ್ಣೀರಿನಲ್ಲಿರುವ ರಾಸಾಯನಿಕ ಸೇಮ್. ಅದೇ ರೀತಿ ಬೆವರಿನಲ್ಲಿರುವ ರಾಸಾಯನಿಕ ಕೂಡ ಸೇಮ್ ವಿದ್ಯಾರ್ಥಿಗಳು. ಅದೇ ರೀತಿ ಚರ್ಮದ ಪ್ರಧಾನ ಘಟಕ ಯಾವುದು. ಚರ್ಮದ ಪ್ರಧಾನ ಘಟಕ ಕೇಳಿದ್ದಾರೆ ವಿದ್ಯಾರ್ಥಿಗಳು. ಕೊಲಾಜನ್ ವಿದ್ಯಾರ್ಥಿಗಳು. ಅದೇ ರೀತಿ ಚರ್ಮದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನೆಂದು ಕರೀತೇವಪ್ಪ ಅಂದ್ರೆ ಚರ್ಮದ ಶಾಸ್ತ್ರ ಎಂದು ಅಲ್ಲಿ ಪರೀಕ್ಷೆಯಲ್ಲಿ ಕೊಡುವುದಿಲ್ಲ ವಿದ್ಯಾರ್ಥಿಗಳೇ. ಡರ್ಮಟಾಲಜಿ ಎಂದು ಕೊಡುತ್ತಾರೆ. ಇಂಗ್ಲಿಷ್ ಅಲ್ಲಿ ಕನ್ಫ್ಯೂಸ್ ಆಗೋದಕ್ಕೆ ಇಂಗ್ಲಿಷ್ ಅಲ್ಲಿ ಕೊಡುತ್ತಾರೆ. ಚರ್ಮದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಡರ್ಮಟಾಲಜಿ ಎಂದು ಕರೀತೇವೆ. ಅದೇ ರೀತಿ ಚರ್ಮದ ಬಗ್ಗೆ ಅಧ್ಯಯನ ಮಾಡುವ ಒಂದು ತಜ್ಞರನ್ನು ಅಂದ್ರೆ ಚರ್ಮದ ಡಾಕ್ಟರ್ ಅನ್ನು ಏನೆಂದು ಕರೀತೇವೆ ಅಂದ್ರೆ ಡರ್ಮಟಾಲಜಿಸ್ಟ್ ವಿದ್ಯಾರ್ಥಿಗಳು. ಡರ್ಮಟಾಲಜಿಸ್ಟ್. ಅದೇ ರೀತಿ ವಿದ್ಯಾರ್ಥಿಗಳ ಚರ್ಮದ ಬಗ್ಗೆ ನಮಗೆ ಇಷ್ಟು ಗೊತ್ತಿರಬೇಕು ವಿದ್ಯಾರ್ಥಿಗಳ. ಚರ್ಮದ ಬಗ್ಗೆ ಮಾನವನ ಅತ್ಯಂತ ದೊಡ್ಡ ಅಂಗ ಯಾವ್ದಪ್ಪ ಅಂದ್ರೆ ಚರ್ಮದ ಬಣ್ಣಕ್ಕೆ ಕಾರಣವಾದ ಒಂದು ವಸ್ತು ಯಾವ್ದಪ್ಪ ಅಂದ್ರೆ ಮೆಲಾನಿನ್. ಅದೇ ರೀತಿ ವಿದ್ಯಾರ್ಥಿಗಳೇ ಇದು ಸಸ್ಯಗಳು ಸದಾ ಹಸಿರಾಗಿರಲು ಕಾರಣ ಏನಪ್ಪ ಅಂದ್ರೆ ಕ್ಲೋರೋಫಾಸ್ಟ್ ವಿದ್ಯಾರ್ಥಿಗಳು. ಅದರಲ್ಲಿ ಪತ್ರ ಹರಿತು ತುಂಬಾ ಮುಖ್ಯ. ಅದೇ ರೀತಿ ಚರ್ಮದ ಬಣ್ಣಕ್ಕೆ ಕಾರಣ ಏನಪ್ಪ ಅಂದ್ರೆ ಮೆಲಾನಿನ್. ಅದೇ ರೀತಿ ರಕ್ತ ಕೆಂಪಾಗಿರಲು ಪ್ರಮುಖ ಕಾರಣ ಏನಪ್ಪ ಅಂದ್ರೆ ಹಿಮೋಗ್ಲೋಬಿನ್. ಅದರಲ್ಲಿ ಕಬ್ಬಿಣ ಇರುತ್ತೆ. ಅದರಿಂದ ಕಬ್ಬಿಣದ ಆಕ್ಸೈಡ್ ಇರುತ್ತೆ. ಅದರಿಂದ ಕೆಂಪಾಗಿ ಇರುತ್ತೆ ರಕ್ತ. ಅದೇ ರೀತಿ ಮಾನವನ ಚರ್ಮದ ಬಣ್ಣಕ್ಕೆ ಕಾರಣವಾದ ವಸ್ತು ಯಾವ್ದಪ್ಪ ಅಂದ್ರೆ ಮೆಲಾನಿನ್ ವಿದ್ಯಾರ್ಥಿಗಳು. ಅದೇ ರೀತಿ ಚರ್ಮದ ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ 1.6 ಚದರ ಸೆಂಟಿಮೀಟರ್ ಇಂದ 2 ಚದರ ಸೆಂಟಿಮೀಟರ್ ವರೆಗೆ. ಅದೇ ರೀತಿ ಚರ್ಮದ ತಡೆದುಕೊಳ್ಳುವ ಒತ್ತಡ ಎಷ್ಟಪ್ಪ ಅಂದ್ರೆ 0.01 mm. ಅದೇ ರೀತಿ ಚರ್ಮದಲ್ಲಿ ಸ್ವೇದ ಗ್ರಂಥಿಗಳ ಸಂಖ್ಯೆ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಎಷ್ಟಪ್ಪ ಅಂದ್ರೆ 2.5 ಮಿಲಿಯನ್ ವಿದ್ಯಾರ್ಥಿ. ಅದೇ ರೀತಿ ಚರ್ಮದ ಬೆವರಿನಲ್ಲಿ ರಾಸಾಯನಿಕ ಯಾವ್ದಪ್ಪ ಅಂದ್ರೆ NaCl. ಅದೇ ರೀತಿ ಕಣ್ಣೀರಿನಲ್ಲಿರುವ ರಾಸಾಯನಿಕ ಕೂಡ NaCl ವಿದ್ಯಾರ್ಥಿಗಳೇ. ಅದೇ ರೀತಿ ಚರ್ಮದ ಪ್ರಧಾನ ಘಟಕ ಯಾವ್ದಪ್ಪ ಅಂದ್ರೆ ಕೊಲಾಜನ್. ಅದೇ ರೀತಿ ಚರ್ಮದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನೆಂದು ಕರೀತೇವೆ ಅಂದ್ರೆ
ಡರ್ಮಟಾಲಜಿ ಎಂದು ಕರೆಯುತ್ತೇವೆ. ಆ ಡಾಕ್ಟರ್ ಅನ್ನು ಡರ್ಮಟಾಲಜಿಸ್ಟ್ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಇಷ್ಟು ನಮಗೆ ಗೊತ್ತಿರಬೇಕು. ವಿದ್ಯಾರ್ಥಿಗಳೇ, ಈ ಒಂದು ಚರ್ಮದ ಬಗ್ಗೆ ಇಷ್ಟು ನಮಗೆ ಇಂದಿನ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ಗಳಾಗಿ ವಿದ್ಯಾರ್ಥಿಗಳೇ ಮುಂದೆ ನಡೆದ ಎಕ್ಸಾಮ್ ಕೂಡ ಖಂಡಿತವಾಗಿ ಒಂದು ಪ್ರಶ್ನೆ ಚರ್ಮದ ಬಗ್ಗೆ ಇದ್ದೇ ಇರುತ್ತೆ ವಿದ್ಯಾರ್ಥಿ. ಅದೇ ರೀತಿ ಈ ಒಂದು ಜೀವಶಾಸ್ತ್ರ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಈ ಒಂದು ವಿಜ್ಞಾನ ಕೂಡ, ಈ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿಜ್ಞಾನ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಅದೇ ರೀತಿ ವಿಜ್ಞಾನ ದಿನ ಯಾವಾಗಪ್ಪ ಅಂದ್ರೆ ಫೆಬ್ರವರಿ 28 ವಿಜ್ಞಾನದ ದಿನ ಎಂದು ಆಚರಣೆ ಮಾಡುತ್ತೇವೆ. ಅದೇ ರೀತಿ ಈ ಚರ್ಮದ ಬಗ್ಗೆ ನಾವು ಇಷ್ಟು ಗೊತ್ತಿದ್ರೆ ಯಾವುದೇ ಒಂದು ಕ್ವಶನ್ ಬಂದ್ರು ಕೂಡ ನಾವು ಚರ್ಮದ ಬಗ್ಗೆ ಅಟೆಂಡ್ ಮಾಡಬಹುದು ವಿದ್ಯಾರ್ಥಿಗಳು. ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗುತ್ತೆ. GK 17ನೇ ವಿಡಿಯೋ ಮುಕ್ತಾಯವಾಗುತ್ತೆ. ದಯವಿಟ್ಟು ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ವಿದ್ಯಾರ್ಥಿಗಳಿಗೆ. ಶೇರ್ ಮಾಡುವ ಮೂಲಕ ಅನೇಕ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ.